Yeah, it's day 30 of 100 Days Python Lead Code DSA series in Kannada. So, lead code question number 150, evaluate reverse polish notation or RPN question anta karitare. So, basically here we have set of rules and regulations. So, array of strings na kottidare, array of strings that is tokens that represents an arithmetic expression in a reverse polish notation. What is reverse polish notation anta artha madkolana? To solve this reverse polish notation expression, idondu ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್. ಸೊ ಬೇಸಿಕಲಿ ಸಿಂಬಲ್ಸ್ ಆ್ಯಂಡ್ ನಂಬರ್ಸ್ ಎರಡು ಮಿಕ್ಸ್ಡ್ ವರ್ಷನ್ಸ್ ಇರುತ್ತೆ. ಹೌ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಆ್ಯಂಡ್ ಗೆಟ್ ಸಮ್ ವ್ಯಾಲ್ಯೂ ಅನ್ನೋ ಥರ. ದ ವ್ಯಾಲಿಡ್ ಆಪರೇಟರ್ಸ್ ಆರ್ ಪ್ಲಸ್ ಮೈನಸ್ ಇಂಟು ಆ್ಯಂಡ್ ದ ಡಿವಿಷನ್, ಇದು ವ್ಯಾಲಿಡ್ ಆಪರೇಟರ್ಸ್. ಸೊ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಪರ್ಫಾರ್ಮ್ ಮಾಡೋದಕ್ಕೆ. ಸೊ ಈಚ್ ಆಪರೆಂಟ್ ಮೇ ಬಿ ಇಂಟೀಜರ್ ಆರ್ ಅನದರ್ ಎಕ್ಸ್ಪ್ರೆಷನ್, ವಾಟ್ ಎವರ್ ದ ಟೋಕನ್ಸ್ ಮಸ್ಟ್ ಬಿ. It may be integer like 2 1 or it may be plus, whatever. The division between two integers always truncates towards 0. Division between both the positive and the negative number or negative to positive number. For example, minus 5 divided by 2, that is minus 2.5. Minus 2.5 truncates to 0, not minus 2.5. So answer minus 2.5 lido angila, it truncates to less than zeros idre all the values must be equals to 0 or greater than 0 ittondre it converts to the floor values. Yeah, there will not be any division by 0, that is infinite divisions ಆಗಲ್ಲ. Anything division by 0 ಅಂದ್ರೆ infinite division ಆಗುತ್ತೆ. So input represent a valid arithmetic expression in reverse polish notation. ರಿವರ್ಸ್ ಪಾಲಿಶ್ ನೋಟೇಷನ್ ಅಂದ್ರೆ ಏನಿಲ್ಲ, ಬೇಸಿಕಲಿ ಸ್ಟ್ಯಾಕ್ ಪುಷ್ ಮಾಡ್ತಾ ಹೋಗ್ತಾ ಇರ್ತೀರಿ. ದಿಸ್ ಪ್ರಾಬ್ಲಮ್ ಸಾಲ್ವ್ ಯೂಸಿಂಗ್ ದಿ ಸ್ಟ್ಯಾಕ್ ಅಪ್ರೋಚ್. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಆನ್ಸರ್ ಅಂಡ್ ಆಲ್ ಇಂಟರ್ಮೀಡಿಯೇಟ್ ಕ್ಯಾಲ್ಕುಲೇಷನ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ಎ 32-bit ಇಂಟೀಜರ್. ಸೊ ಬೇಸಿಕಲಿ 32-bit ಇಂಟೀಜರ್ ಅಂತಂದ್ರೆ ನನಗೆ ಎಂಡ್ ರಿಸಲ್ಟ್ ಇಂಟೀಜರ್ ಅಲ್ಲೇ ಇರಬೇಕು. ಲೈಕ್ ವಿ ಹ್ಯಾವ್ ಟು ಸ್ಟೋರ್ ದ ರಿಸಲ್ಟ್ ಲೈಕ್ 32-bit. ಸೊ ಎಂಡ್ ರಿಸಲ್ಟ್ ಮಸ್ಟ್ ಬಿ 32-bit ಇಂಟ್ ವ್ಯಾಲ್ಯೂಸ್ ಅಲ್ಲಿ ಇರಬೇಕು. ಸೊ ಇಂಟೀಜರ್ ಸ್ಟೋರ್ ಮಾಡೋಕ್ಕೆ 32-bit ಇರುತ್ತೆ. ಸೊ ಬೇಸಿಕಲಿ ದೀಸ್ ಆರ್ ದ ಕ್ವೆಶನ್ಸ್ ವಿ ಹ್ಯಾವ್ 2 1 plus 3. ಸೊ 2 1 ಪ್ಲಸ್ ಇದೆ, ಬಿಫೋರ್ ಇರುವಂಥ ಎರಡನ್ನ ಪ್ಲಸ್ ಮಾಡ್ತೀವಿ. ಸೊ 2 + 1 3, ಅಗೇನ್ ಇಲ್ಲಿ 3 ಬರಿತೀವಿ. ದೆನ್ ಮತ್ತೆ ನಂಬರ್ ಇದೆ 2 1 3, ಅಗೇನ್ 2 1 3 into 3. ಸೊ ಔಟ್ಪುಟ್ ವಿಲ್ ಬಿ 9. ಸೊ ಇವೆರಡನ್ನು ಪ್ಲಸ್ ಮಾಡ್ತೀವಿ. 2 + 1 3. ಸೊ ಬಿಫೋರ್ ದಿಸ್, ಸೊ ವಿ ಹ್ಯಾವ್ ಪ್ಲಸ್ and again exactly same ಅದೇ ರೀತಿ ಬರ್ತೀವಿ and then 3. so 3 into 3 will be 9. so let me explain the intuition behind this problem, ಹೇಗೆ ವರ್ಕ್ ಆಗುತ್ತೆ, ಲಾಜಿಕ್ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. yeah, to solve this problem, so I'm going to use the two pointer approach. I'm going to use the stack approach. Why stack approach ಅಂತ ಹೇಳ್ತೀನಿ, because ಫಸ್ಟ್ ಸ್ಟ್ಯಾಕ್ ಇಂಪಾರ್ಟೆನ್ಸ್ ತಿಳ್ಕೊಳ್ಳೋಣ. ಸ್ಟ್ಯಾಕು ಲಾಸ್ಟ್ ಇನ್ ಫಸ್ಟ್ ಆಫ್ ಪ್ರಿನ್ಸಿಪಲ್ ನಾವು ಫಾಲೋ ಮಾಡ್ತೀವಿ, ಅದನ್ನ ಲಿಫೋ ಅಂತಾರೆ ಆರ್ ಸಮ್ಟೈಮ್ಸ್ ಫಿಲೋ ಅಂತಾರೆ, ಫಸ್ಟ್ ಇನ್ ಲಾಸ್ಟ್ ಔಟ್. ಸೊ ಹೇಗೆ ವರ್ಕ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಸ್ಟ್ಯಾಕ್ ಅಲ್ಲಿ ಪುಷ್ ಹೇಗೆ ವರ್ಕ್ ಆಗುತ್ತೆ ಅಬ್ಸರ್ವ್ ಮಾಡಿ. ಇಲ್ಲಿ ಫಸ್ಟ್ ಎಂಟಿ ಸ್ಟ್ಯಾಕ್ ಇದೆ. ಸೊ ಅಂದ್ರೆ ಯಾವುದು ನಂಬರ್ಸ್ ಇಲ್ಲ, ಫಸ್ಟ್ 10 ಇದೆ. ಸೊ ನಂಬರ್ 10 ನ ಪುಷ್ ಮಾಡ್ತೀನಿ. ದೆನ್ ಅಗೇನ್ 20 ಪುಷ್ ಮಾಡ್ತಾರೆ. ಸೊ 10 ಕೆಳಗೆ ಹೋಯ್ತು, 20 ಮೇಲ್ ಬಂತು, ಲೈಕ್ 10 and 20 ಇಯರ್. ದೆನ್ 30 ಪುಷ್ ಮಾಡಿದೆ, ಅಂದರೆ ರೀಸೆಂಟಾಗಿ ಪುಷ್ ಮಾಡ್ತಾ ಇರೋ ವ್ಯಾಲ್ಯೂಸು ಮೇಲ್ ಬರ್ತಾ ಇರುತ್ತೆ, ಲಾಸ್ಟಲ್ಲಿ ಪುಷ್ ಮಾಡ್ತಾ ಇರೋ ವ್ಯಾಲ್ಯೂಸ್ ಈ ಥರ ಕೆಳಗೆ ಹೋಗ್ತಾ ಇರುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಇದು ಪುಷ್ ಆಪರೇಷನ್ಸ್. ಪುಷ್ ಅಂದರೆ ಏನಿಲ್ಲ, ಇನ್ಸರ್ಟ್ ಅಂದರೆ ನಥಿಂಗ್ ಬಟ್ ಯು ಆರ್ ಗೋಯಿಂಗ್ ಟು ಆ್ಯಡ್ ದ ವ್ಯಾಲ್ಯೂಸ್. ಲೈಕ್ ನೀವು ಸ್ಕೂಲಲ್ಲೆಲ್ಲ ಟೀಚರ್ಸ್ ಬುಕ್ಸ್ ಎಲ್ಲ ತೊಗೊಂಬಂದು ಇಡೀ ಹೋಮ್ವರ್ಕ್ ಕ್ಲಾಸ್ ವರ್ಕ್ಸ್ ಎಲ್ಲ ಅಂತಂದಾಗ ಒಂದ್ರ ಮೇಲೆ ಜೋಡಿಸ್ಕೊಂಡು ಹೋಗ್ತಾ ಇರ್ತಿರಲ್ಲ, ನಿಮ್ದು ಕೆಳಗೆ ಬರಬೇಕು ಅಂತ ಫಸ್ಟ್ ನೀವು ಇಡ್ತೀರಲ್ಲ, ಲೈಕ್ ಯೂನಿಟ್ ಟೆಸ್ಟ್ ಬುಕ್ಸ್ ಮಂತ್ಲಿ ಟೆಸ್ಟ್ ಬುಕ್ಸ್ ಎಲ್ಲ. ಸೊ ಅದೇ ರೀತಿ ಲೈಕ್ ಪೈಲ್ ಆಫ್ ಕಾಯಿನ್ಸ್ ತರ ನೀವು ಕಾಯಿನ್ಸ್ನ ಜೋಡಿಸಿದ್ರೆ ಒಂದ್ರ ಮೇಲೆ ಹೋಗ್ತಾ ಸೊ ಫಸ್ಟ್ ಇಟ್ಟಿದ್ದ ಕಾಯಿನ್ ಕೆಳಗೆ ಹೋಗುತ್ತೆ, ದೆನ್ ಅದ್ರ ಮೇಲೆ ಜೋಡಿಸ್ತಾ ಲೈಕ್ ಬುಕ್ಸ್ ಜೋಡಿಸ್ತಾ ಇರ್ತೀರಲ್ಲ, ಆ ರೀತಿ ಇದು ಸ್ಟ್ಯಾಕ್ ಅಂತಂದ್ರೆ ಆ ಥರ ನೆನ್ಪಿಟ್ಕೊಳ್ಳಿ. ದೆನ್ ಪಾಪ್ ಅಂತಂದ್ರೆ ಇವಾಗ ನಾನು ಈ ಥರ ಬುಕ್ಸ್ ಎಲ್ಲ ಹಿಂಗೆ ಜೋಡಿಸ್ತಾ ಹೋಗಿದ್ದೀನಿ. ಸೊ ಫಸ್ಟ್ ನಾನು ಕೆಳಗಡೆ ಬುಕ್ಸ್ ತೆಗೆದ್ರೆ ಎಲ್ಲ ಬುಕ್ಸ್ ಬಿದ್ದೋಗುತ್ತೆ. ಸೊ ನಾನು ಫಸ್ಟ್ ಮೇಲ್ಗಡೆಯಿಂದ ಒಂದೊಂದೇ ಬುಕ್ಸ್ನ ಖಾಲಿ ಮಾಡ್ತಾ ಬರಬೇಕು. ಅದೇ ರೀತಿ ಇವಾಗ ನನಗೆ ಲೈಕ್ 30 20 ಇತ್ತು, ಫಸ್ಟ್ ನಾನು 30 ರಿಮೂವ್ ಮಾಡಬೇಕು. 30 ರಿಮೂವ್ ಮಾಡಿದೆ, ದೆನ್ 20 ರಿಮೂವ್ ಮಾಡ್ಬೇಕು, ದೆನ್ 10 ರಿಮೂವ್ ಮಾಡ್ಬೇಕು. ಮೇಲಿಂದ ರಿಮೂವ್ ಮಾಡ್ತಾ ಬರ್ತಾ ಇದ್ದೀನಿ. ಅಂದ್ರೆ ಟಾಪ್ ಎಲಿಮೆಂಟ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ಸ್ಟ್ಯಾಕ್ ಆಪರೇಷನ್ಸ್ ಅಲ್ಲಿ, ಟಾಪ್ ಈಸ್ ಈಕ್ವಲ್ಸ್ ಟು ಸ್ಟ್ಯಾಕ್ ಆಫ್ ಇಂಡೆಕ್ಸ್ -1 ಅಂತ ಕರೀತಾರೆ. ಸೊ ಇಂಡೆಕ್ಸಿಂಗ್ ಹೆಂಗ್ ಬರುತ್ತೆ ಅಂದ್ರೆ, ಪಾಸಿಟಿವ್ ಆದ್ರೆ -1 -2 -3 -4 -5, ಇದು ನೆಗೆಟಿವ್ ಇಂಡೆಕ್ಸಿಂಗು. ಪಾಸಿಟಿವ್ ಆದರೆ 0 1 2 3
4 ಲೈಕ್ ದಿಸ್ ಪಾಸಿಟಿವ್ ಇಂಡೆಕ್ಸ್ ಇದೇ ರೀತಿ. ಸೊ ನಿಮಗೆ ಸ್ಟ್ಯಾಕ್ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಯಿತು. ಸೊ ಹೇಗೆ ಸ್ಟ್ಯಾಕು ಇಂಪ್ಲಿಮೆಂಟೇಷನ್ ಮಾಡೋದು ಅಂತ ಐಡಿಯಾಲಜಿ ಗೊತ್ತಾಯ್ತು. ಇವಾಗ ಸ್ಟ್ಯಾಕ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಯಾಕೆಂತಂದ್ರೆ ಪ್ರೀವಿಯಸ್ ಇರುವಂಥ 2 ಎಲಿಮೆಂಟ್ಸ್ನ ಯೂಸ್ ಮಾಡ್ಕೊಂಡು ಸಮ್ಮು, ಅಡಿಕ್ಷನು, ಲೈಕ್ ಸಬ್ಸ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಪರ್ಫಾರ್ಮ್ ಮಾಡಬೇಕಲ್ಲ. ಹಿಂದೆ ಬಂದಿರೋದು ಎರಡು ನಮ್ಗೆ ಯಾವುದು ಅಂತ ಗೊತ್ತಾಗಬೇಕು ಅಂದ್ರೆ ಯೂಸಿಂಗ್ ಸ್ಟ್ಯಾಕ್ ಆಪರೇಷನ್ಸ್ ಇಂದ ಪರ್ಫಾರ್ಮ್ ಮಾಡಬೇಕು. ಸೊ ಯಾ ಫಸ್ಟು ಐ ಹ್ಯಾವ್ 10 ಇದೆ. ಸೊ 10ನ ಪುಷ್ ಮಾಡಿದೆ ಸ್ಟ್ಯಾಕಿಗೆ. ದೆನ್ ಎಗೇನ್ ನಂಬರ್ ಇದೆ, ನಂಬರ್ವನ್ನು ಡೈರೆಕ್ಟ್ಲಿ ಪುಷ್ ಮಾಡ್ತಾ ಹೋಗಿ. ದೆನ್ ನಂಬರ್ ಬಂದಿದ ತಕ್ಷಣ ಡೈರೆಕ್ಟ್ಲಿ ಪುಷ್ ಮಾಡ್ತಾ ಇರಿ. 10 and 6 ಎಗೇನ್. 10 and 6 ಎಗೇನ್ ಮತ್ತೆ ನಂಬರ್ ಇದೆ 9. ನಂಬರ್ ಬಂದರೆ ಡೈರೆಕ್ಟ್ಲಿ ಆ್ಯಡ್ ಮಾಡ್ತಾ ಹೋಗಿ. ದೆನ್ ಇವಾಗ ಪ್ಲಸ್ ಬಂತು. ಸೊ ಪ್ಲಸ್ ಬಂದಾಗ ಏನು ಮಾಡಬೇಕು? ಪ್ಲಸ್, ಸೊ ದಿಸ್ 4 ಆಪರೇಷನ್ ಪ್ಲಸ್ ಮೈನಸ್ ಇಂಟು ಆ್ಯಂಡ್ ಡಿವಿಷನ್ ಬಂದಾಗ ಏನು ಮಾಡಬೇಕು ಅಂತ ಅಂದರೆ ಯು ಹ್ಯಾವ್ ಟು ಪರ್ಫಾರ್ಮ್ ದಿ ಆಪರೇಷನ್ಸ್ ಆಫ್ ದಿಸ್. ಸೊ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್, ಮಲ್ಟಿಪ್ಲಿಕೇಶನ್ ಇದ್ರೆ ಮಲ್ಟಿಪ್ಲಿಕೇಶನ್, ಡಿವಿಷನ್ ಇದ್ರೆ ಡಿವಿಷನ್. ಪ್ಲಸ್ ಬಂತು. ಸೊ ಪ್ರೀವಿಯಸ್ 2 ಎಲಿಮೆಂಟ್ಸ್ನ ಪ್ಲಸ್ ಮಾಡಬೇಕು. ಸೊ 9 + 3 ಐ ಆಮ್ ಗೋಯಿಂಗ್ ಟು ರಿಟರ್ನ್ ಆಸ್ 9 + 3 ಎಷ್ಟು ಸಮ್ನ ಇಲ್ಲಿ ರಿಟರ್ನ್ ಮಾಡ್ತೀನಿ. ಸೊ ಸಮ್ ವಿಲ್ ಬಿ 11. ಸೊ ನಾನು ಇದನ್ನು ನಾಟ್ 11, 12. ಸೊ 12 ಈ ರೀತಿ ಇರುತ್ತೆ. ಸೊ 10, 6 and 12 ಅಗೇನ್. ಇವಾಗ 12 and 10 ಇರುತ್ತೆ. ಸೊ ಅಗೇನ್ -11 ಇದೆ. ಸೊ -11ನ ಮತ್ತೆ ಅಪೆಂಡ್ ಮಾಡ್ತಾ ಹೋಗ್ತೀನಿ. ಅಗೇನ್ ದಿಸ್ ನಂಬರ್ ಬಂದರೆ ಡೈರೆಕ್ಟ್ ಆ್ಯಡ್ ಮಾಡ್ತೀನಿ. ಅಗೇನ್ ಸ್ಟಾರ್ ಬಂತು. ಸ್ಟಾರ್ ಅಂತ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ ಬಂತು ಅಂದರೆ ಏನು ಮಾಡ್ತೀರಾ ನೀವು? ಅಗೇನ್ ಟಾಪ್ 2 ಎಲಿಮೆಂಟ್ಸ್ ಮೇಲೆ ಪರ್ಫಾರ್ಮ್ ಮಾಡ್ತೀರಾ. ಸೊ 10 × 6 ಮಾಡ್ತೀರಾ ನೀವು, ನಾಟ್ ರೈಟ್? ಸೊ ನೀವು 12 × 11 ಮಾಡ್ತೀರಾ. ಲಿಫೋ ಆ್ಯಕ್ಷನ್ ಮೇಲೆ ವರ್ಕ್ ಆಗುತ್ತೆ. ಸೊ ಇದೇ ರೀತಿ ಟಾಪ್ ಎಲಿಮೆಂಟ್ಸ್ಗೆ ಆನ್ಸರ್ ಪರ್ಫಾರ್ಮ್ ಮಾಡ್ತೀರಾ. ದಿಸ್ ಈಸ್ ಹೌ ದಿಸ್ ಪ್ರಾಬ್ಲಮ್ ವರ್ಕ್. ಹೇಗೆ ಅಂತಂದರೆ ಈ ಪ್ಲಸ್ ಮೈನಸ್ ಇಂಟು ಆ್ಯಂಡ್ ಡಿವಿಷನ್ ಬಂತು ಅಂದರೆ ಟಾಪ್ ಎಲಿಮೆಂಟ್ಸ್ನ ಎರಡನ್ನೂ ರಿಮೂವ್ ಮಾಡ್ತೀರಾ. ಸೊ ಇಲ್ಲಿ ಒಂದು ಎಡ್ಜ್ ಕೇಸಸ್ ಕಂಡೀಷನ್ ಇದೆ. ಫಾರ್ ಎಕ್ಸಾಂಪಲ್ ಈಗ 15 / 3 ಓಕೆ. ಸೊ 3 / 15 ಚೇಂಜ್ ಆಗುತ್ತಲ್ವಾ? ಸೊ ಎರಡನ್ನು ಅಂದರೆ ಟಾಪ್ ಎಲಿಮೆಂಟ್ಸ್ ಈಗ 15 ಇತ್ತು, ದೆನ್ 3 ಇತ್ತು. ಸೊ ನೀವೀಗ ಆನ್ಸರ್ ಮಾಡಿದಾಗ 15 / 3 ಇನ್ಸ್ಟೆಡ್ ಆಫ್ A/B ಬರೆಯೋ ಬದಲು ನೀವು B/A ಬರೆದ್ರೆ ರಾಂಗ್ ಆಗುತ್ತೆ. ಸೊ A × B ಸೇಮು, A + B ಸೇಮ್ ಬರುತ್ತೆ. ಸೊ A - B ಕೂಡ ಡಿಫ್ರೆಂಟ್ ಬರುತ್ತೆ. ಸೊ ಇವೆರಡಕ್ಕೆ ಎಡ್ಜ್ ಕೇಸಸ್ನ ಸಾಲ್ವ್ ಮಾಡಬೇಕು. ಲೈಕ್ ಡಿವಿಷನ್ ಆ್ಯಂಡ್ ದಿ ಸಬ್ಸ್ಟ್ರಾಕ್ಷನ್ಗೆ. ಸೊ ಎಡ್ಜ್ ಕೇಸಸ್ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಫ್ ವ್ಯಾಲ್ಯೂ ಡಿವಿಷನ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಡಿವಿಷನ್ ಮಾಡಿದಾಗ ವ್ಯಾಲ್ಯೂ ಡಿವೈಡ್ ಮಾಡಿದ ಮೇಲೆ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಬಂತು ಅಂದರೆ ಅದನ್ನು ಫ್ಲೋರಿಗೆ ಕನ್ವರ್ಟ್ ಮಾಡ್ತೀವಿ. ಫ್ಲೋರ್ ಅಂತ ಅಂದರೆ ಏನೂ ಇಲ್ಲ. ಈಗ 3.5 ಇಲ್ಲ 3.6 ಇತ್ತು ಅಂದ್ಕೊಳ್ಳಿ. ಇವೆರಡೂ ಹೈಯೆಸ್ಟ್ ವ್ಯಾಲ್ಯೂ 4ಗೆ ಕನ್ವರ್ಟ್ ಮಾಡ್ತೀವಿ. ಸೀಲ್ ಅಂತ ಅಂದರೆ ಸೇಮ್ 3.5 ಆ್ಯಂಡ್ 3.6ನ ಸೀಲ್ ವ್ಯಾಲ್ಯೂ ಹಾಕಿದ್ರೆ ಕಡಿಮೆ, 3ಗೆ ಎರಡನ್ನೂ ಜನರಲೈಸ್ ಮಾಡೋದು. ಫ್ಲೋರ್ ಅಂತಂದರೆ ಹೈಯೆಸ್ಟ್ ವ್ಯಾಲ್ಯೂ, ಸೀಲ್ ಅಂತ ಅಂದರೆ ಲೋಯೆಸ್ಟ್ ವ್ಯಾಲ್ಯೂ. ಲೈಕ್ ಬೇಸಿಕ್ ಅನಾಲಜಿ ಪ್ರಕಾರನೇ ಇದು ವರ್ಕ್ ಆಗುತ್ತೆ. ಸೊ ಇದು ಎಡ್ಜ್ ಕೇಸಸ್ ಕಂಡೀಷನು. ಮತ್ತೆ ಇನ್ನೊಂದು ಏನು ಎಡ್ಜ್ ಕೇಸಸ್ ಅಂತ ಅಂದರೆ, ಈಗ ನೀವು ಟಾಪ್ ಎಲಿಮೆಂಟ್ಸ್ ಇವಾಗ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ 1, 3, 5, 9 and 1, 3, 5, 9, 3 ಆ್ಯಂಡ್ ಇಲ್ಲೊಂದು ಡಿವಿಷನ್ ಆಪರೇಷನ್ ಇರುತ್ತೆ. ಸೊ ನೀವು ಈಗ ಟಾಪ್ ಎಲಿಮೆಂಟ್ಸ್ ಇವೆರಡನ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಇದಕ್ಕೆ ಆಪರೇಷನ್ ಪರ್ಫಾರ್ಮ್ ಮಾಡಬೇಕು. ಸೊ 1, 3, 5 ಇದೇ ರೀತಿ ಇರುತ್ತೆ. ವಾಟ್ಸ್ ಪರ್ಫಾರ್ಮೆನ್ಸ್? 3/9 ಮಾಡ್ತೀರಾ ಇಲ್ಲ 9/3 ಮಾಡ್ತೀರಾ ಅಂತ ಹೆಂಗೆ ಗೊತ್ತಾಗುತ್ತೆ? ಸೊ ಫಸ್ಟ್ ನೀವು ಇಲ್ಲಿ ಪಾಪ್ ಮಾಡೋದನ್ನ B, A = ಪಾಪ್ ಮಾಡ್ತೀರಾ. ನೆಕ್ಸ್ಟ್ ನೀವು ಪಾಪ್ ಮಾಡಿದ ಎರಡನ್ನೂ ಪಾಪ್ ಮಾಡಿದ್ನ A + B ಆರ್ A / B, A - B, A + B. ಅಂದರೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತೀರಾ ಅಂದರೆ, ನೀವು ಪಾಪ್ ಮಾಡಿದಾಗ ಬರ್ಕೊಳ್ಳೋದು ಅಸೈನ್ ಮಾಡೋದು ಫಸ್ಟು B ಪಾಪ್ ಮಾಡ್ತೀರಾ, ಆಮೇಲೆ A ಪಾಪ್ ಮಾಡ್ತೀರಾ. ಯಾಕೆಂದರೆ ಇದು ರಿವರ್ಸ್ ಆರ್ಡರ್ ಪಾಪ್ ಆಗುತ್ತೆ. ಯಾಕೆಂದರೆ ಸ್ಟ್ಯಾಕ್ ಫಾಲೋ ಮಾಡೋದು ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ ಅಲ್ವಾ? ಅದಕ್ಕೆ ಇದು ರಿವರ್ಸ್ ಆರ್ಡರ್. ಫಸ್ಟು ನೀವು B ನ ಪಾಪ್ ಮಾಡಬೇಕು, ದೆನ್ A ನ ಪಾಪ್ ಮಾಡಬೇಕು. ಆವಾಗ ನೀವು ಈ ರೀತಿ ಆರ್ಡರಲ್ಲಿ A × B, A - B, A*B ಈ ಎಲ್ಲ ಆಪರೇಷನ್ನ ಪರ್ಫಾರ್ಮ್ ಮಾಡ್ಬೋದು. ಸೊ ನಿಮ್ಗೆ ಇವಾಗ ಬೇಸಿಕ್ ಅನಾಲಜಿ ಅರ್ಥ ಆಗಿದೆ. ಇಂಪ್ಲಿಮೆಂಟೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ.
ಇಂಪ್ಲಿಮೆಂಟೇಷನ್ ಫಸ್ಟ್ ನಾನು ಎಂಟಿ ಸ್ಟ್ಯಾಕ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಸ್ಟ್ಯಾಕ್ ಎಂಟಿ ಸ್ಟ್ಯಾಕ್ನ ಕ್ರಿಯೇಟ್ ಮಾಡ್ತೀನಿ ಟು ಸ್ಟೋರ್ ದಿ ಎಂಡ್ ರಿಸಲ್ಟ್. ದೆನ್ ಐ ಆಮ್ ಗೋಯಿಂಗ್ ಟು ಟ್ರಾವರ್ಸ್. ಸೊ ಫಾರ್ ಟೋಕನ್ ಟಿ ಇನ್ ಟೋಕನ್ಸ್, ಫಾರ್ ಟೋಕನ್ ಇನ್ ಟೋಕನ್ಸ್ ಅಂತ, ಇಫ್ ಟಿ ಏನಾದರೂ, ಇಫ್ ಟಿ ಇನ್ ಅವ್ರು ಕೊಟ್ಟಿರೋಂಥ ಆಪರೇಷನ್ಸ್ ಯಾವುದು, ಪ್ಲಸ್ ಮೈನಸ್ ಸ್ಟಾರ್, ದಟ್ ಈಸ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಸೊ ಈ ಆಪರೇಷನ್ಸ್ ಅಲ್ಲಿ ಇದ್ರೆ ನಾವೇನು ಮಾಡ್ತೀನಿ, ಪಾಪ್ ಮಾಡ್ತೀನಿ, ನಂಬರ್ಸ್ನ ಪಾಪ್ ಮಾಡ್ತೀನಿ. ನಾವು ಐ ಆಮ್ ಗೋಯಿಂಗ್ ಟು ಪಾಪ್ ಸ್ಟ್ಯಾಕ್ ಡಾಟ್. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಫಸ್ಟ್ ಅಸೈನ್ ಮಾಡ್ತೀನಿ ಬಿ ಕಾಮ ಎ. ಸೊ ಯಾವುದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಅಂತ, ಸ್ಟ್ಯಾಕ್ ಡಾಟ್ ಪಾಪ್. ಪಾಪ್ ಏನು ಮಾಡುತ್ತೆ, ರಿಮೂವ್ ದಿ ಲಾಸ್ಟ್ ಎಲಿಮೆಂಟ್. again same stack dot so pop. ಇಷ್ಟು ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ. ಇವಾಗ ರಿಮೂವ್ ಮಾಡಿದ್ದಾಯಿತು. ನಾವು ಐ ಆಮ್ ಗೋಯಿಂಗ್ ಟು ಸ್ಪೆಸಿಫೈ ದ ಕಂಡೀಷನ್. ಇಫ್ ಪ್ಲಸ್ ಬಂದರೆ ಏನು, ಮೈನಸ್ ಬಂದರೆ ಏನು, ಮಲ್ಟಿಪ್ಲಿಕೇಶನ್ ಬಂದರೆ ಏನು, ಡಿವಿಷನ್ ಬಂದರೆ ಏನು ಅಂತ. ಇಫ್ ಟಿ ಈಸ್ ಈಕ್ವಲ್ಸ್ ಟು ಪ್ಲಸ್ ಬಂದರೆ ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಅಡಿಷನ್. ಸೊ ಸ್ಟ್ಯಾಕಿಗೆ ಅಪೆಂಡ್ ಮಾಡ್ತೀನಿ, ಸ್ಟ್ಯಾಕ್ ಡಾಟ್ ಅಪೆಂಡ್. ವಾಟ್ಸ್ ದ ಪರ್ಫಾರ್ಮೆನ್ಸ್ ಯು ಆರ್ ಗೋಯಿಂಗ್ ಟು ಡೂ, ಏನು ಮಾಡ್ತೀರಾ, ಅಡಿಷನ್ ಮಾಡ್ತೀರಾ. ಸೊ ಎ ಪ್ಲಸ್ ಬಿ ಮಾಡ್ತೀರಾ. ಅಗೇನ್ ಆಲ್ ದ ಕಂಡೀಷನ್ ಸ್ಪೆಸಿಫೈ ಮಾಡ್ತೀನಿ ಯೂಸಿಂಗ್ ಎಲಿಫ್ ಟಿ ಈಸ್ ಈಕ್ವಲ್ಸ್ ಟು ಮೈನಸ್ ಇದ್ರೆ ವಿ ಆರ್ ಗೋಯಿಂಗ್ ಟು ಸಬ್ಸ್ಟ್ರಾಕ್ಟ್ ಸ್ಟ್ಯಾಕ್ ಡಾಟ್ ಅಪೆಂಡ್. ಅಪೆಂಡ್ ಅಂದರೆ ಆ್ಯಡ್ ಮಾಡ್ತಾ ಇದ್ದೀರಾ ಅಷ್ಟೇ ಸ್ಟ್ಯಾಕಿಗೆ, ಎ ಮೈನಸ್ ಬಿ. ಯಾ ನಾವು ಎಲಿಫ್ ಟಿ ಈಸ್ ಈಕ್ವಲ್ಸ್ ಟು ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದ್ದರೆ ನಾವು ಐಮ್ ಗೋಯಿಂಗ್ ಟು ಪರ್ಫಾರ್ಮ್ ಸ್ಟ್ಯಾಕ್. ಸೇಮ್ ಜಸ್ಟ್ ಎ ಸಿಂಬಲ್, ಎಷ್ಟು ಸಿಂಬಲ್ ಇದೆ ಅಷ್ಟಕ್ಕೆ ಸ್ಪೆಸಿಫೈ ಕಂಡೀಷನ್ ಬರೀತಾ ಹೋಗ್ತೀನಿ, ಎ ಸ್ಟಾರ್ ಬಿ. ಎಲ್ಸ್ ಕಂಡೀಷನಲ್ಲಿ ಸೊ ನಾನಿಲ್ಲಿ ಡಿವಿಷನ್ಗೆ ಎಡ್ಜ್ ಕೇಸಸ್. ಸೊ ಡಿವಿಷನ್ ಈಸ್ ಈಕ್ವಲ್ಸ್ ಟು ಎ ಡಿವೈಡ್ ಬೈ ಬಿ. ಇಫ್ ಸೊ ಇಂಟೀಜರ್ ಎ ಡಿವೈಡೆಡ್ ಬೈ ಬಿ, ಬಿಕಾಸ್ ಎಕ್ಸಾಂಪಲ್ 3ನ ಅಬ್ಸರ್ವ್ ಮಾಡಿ, not integer, I'm going to add floor if there are floor values, not float, float values, that is decimal points idre, so float. Yeah, so ನೀವು example 3ನ ಅಬ್ಸರ್ವ್ ಮಾಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ here we have minus, that is 6 divided by minus 132. sometimes the output in terms of decimal digits ಅಲ್ಲಿ ಬರುತ್ತೆ. in order to come out of that decimal division, I mentioned here float. so if division greater than or equals to 0 ಇದ್ರೆ ಡೈರೆಕ್ಟ್ಲಿ ಫ್ಲೋರ್ ವ್ಯಾಲ್ಯೂಸ್ ಅಂದರೆ ಹೈಯೆಸ್ಟ್ ವ್ಯಾಲ್ಯೂಸ್ನ ಅಪೆಂಡ್ ಮಾಡ್ತೀನಿ. ಸೊ ಸ್ಟ್ಯಾಕ್ ಡಾಟ್ ಅಪೆಂಡ್. ಅದಾದ ಮೇಲೆ ಮತ್ತೆ ಒಂದು ಕಂಡೀಷನ್ ಸ್ಪೆಸಿಫೈ ಮಾಡಿದರೆ, ಅಬ್ಸರ್ವ್ ಮಾಡಿ ಇಲ್ಲಿ, ದ ರೆಪ್ರೆಸೆಂಟ್ ದ ಆನ್ಸರ್ ಆ್ಯಂಡ್ ಆಲ್ ದ ಇಂಟರ್ಮೀಡಿಯೇಟ್ ಕ್ಯಾಲ್ಕುಲೇಷನ್. ದಿಸ್ ಇಂಟರ್ಮೀಡಿಯೇಟ್ ಕ್ಯಾಲ್ಕುಲೇಷನ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ 32-bit ಇಂಟೀಜರ್ ಫಾರ್ಮೆಟಲ್ಲೇ ಇರಬೇಕಂತೆ. ಸೊ ಯೂಶಲಿ ದಿಸ್ 3 ಆಪರೇಷನ್ಸ್ ಮಸ್ಟ್ ಬಿ ಇಂಟೀಜರೇ ಆಗುತ್ತೆ, ಬಟ್ ಇಲ್ಲಿ ಇಂಟೀಜರ್ ಆಗೋ ಚಾನ್ಸಸ್ ಇರಲ್ಲ. ಯಾಕೆಂತಂದರೆ ಎನಿಥಿಂಗ್ ಡಿವಿಷನ್ ಬೈ 0 ಅಂತಂದರೆ ಇದು ಇಂಟೀಜರ್ ಆಗಲ್ಲ, ಇನ್ಫೈನೈಟ್ ಆಗುತ್ತೆ. In order to reduce that, I'm going to return here, so int of, what's the answer I'm going to return. So division ಅಲ್ಲಿ int of divide ಮಾಡಿರೋದು floor values I'm going to want. so floor of division, yeah, floor values ಅಂದ್ರೆ highest values. again else condition stack dot append ಇಂಟ್ ವ್ಯಾಲ್ಯೂಸಲ್ಲಿ ಎಂಡ್ ರಿಸಲ್ಟ್ಸ್ ಬೇಕು, ಅದಕ್ಕೆ ಇಂಟ್ ಒಳಗೆ ಬರ್ತಿದ್ದೀನಿ. ದೆನ್ SCIL seal of division. yeah, now if all the conditions are met successfully, if numbers ಇದ್ರೆ, ಇವಾಗ ಇಲ್ಲಿವರೆಗೂ ಈ ಇಫ್ ಎಲ್ಸ್ ಕಂಡೀಷನಲ್ಲಿ ಪ್ಲಸ್ ಮೈನಸ್ ಡಿವಿಷನ್ ಬರುತ್ತೆ. ವಾಟ್ ಅಬೌಟ್ ಇಫ್ ನಂಬರ್ಸ್ ಓನ್ಲಿ, ಡೈರೆಕ್ಟ್ಲಿ ಅಪೆಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಸ್ ಕಂಡೀಷನಲ್ಲಿ ಸ್ಟ್ಯಾಕ್ ಡಾಟ್
append so int of the numbers. So numbers is t, int t tokens ಅಂತ ತಗೊಂಡಿದ್ದೀನಲ್ಲ. Now I'm going to return stack dot popped version of the result. Yeah, popped of 0 or it's anything. Yeah, let me run this. Wrong answer. Null. Why? Stack of so return specify ಮಾಡಿಲ್ಲ, return stack of popped element that is 0. So it's performing but I'm not written anything. So come out of the loop and return the results, right? So all the test cases are accepted. ಇಲ್ಲಿ return ಅನ್ನೋದು ಮರ್ತಿದೆ ಅಷ್ಟೇ. I got shocked why it's not working ಅಂತ. Yeah, when it comes to the time and the space complexity, so time we have order of n because I'm going to iterate and check all the numbers and the characters, that is plus minus division ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಚೆಕ್ ಮಾಡಿದ್ಮೇಲೆ again I'm going to perform some of the mathematical operations based on the tokens. So I need time complexity order of n. When it comes to the space complexity, I have order of n. Why order of n? Here I initiate the approach called stack approach. For initiating the stack approach and storing all the values in the stack approach and come up with the end result, that is integer value, it requires some of the space to perform this mathematical operation. So it requires order of n time complexity. Yeah, let me submit this question. Runtime error, stack append. Yeah, see this small spelling mistake I did here, but it is accepted in test cases, but it is not accepted in the while submitting. Yeah, so careful again. Yeah, accepted. Thank you. Stay consistent, keep supporting.